ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪನವ್ರು ಮಾಡ್ತಾ ಇರೋಂಥ ವಿಶೇಷವಾದಂಥ ನಮಸ್ಕಾರ. ಏನಪ್ಪ ಇವತ್ತು ಔಷಧಿ ಹೇಳ್ತಾ ಇದ್ದಾರೆ, ಗಿಡಮೂಲಿಕೆ ಔಷಧಿ ಅಂದರೆ ಇವತ್ತು ತುಂಬ ವಿಶೇಷವಾದಂಥ ಔಷಧಿ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಜನತೆಗೆ ತುಂಬ ದಿನದಿಂದ ಹುಡುಕ್ತಾ ಇದೆ, ಗಿಡನ ಸಿಗ್ತಾ ಇಲ್ಲ. ಹರಳೆಣ್ಣೆ ಅಂತೀವಿ ನಾವು, ತಲೆಗೆ ಹಾಕೋತೀವಿ ಹರಳೆಣ್ಣೆ. ಹರಳೆಣ್ಣೆಯಲ್ಲಿ 3 ಜಾತಿ ವಿಧ ಬರುತ್ತೆ. ಒಂದು ಕಪ್ಪು ಹರಳೆಣ್ಣೆ, ಇನ್ನೊಂದು ಬೀಜ ಎಲ್ಲ ಒಂದೇ, ಅದು ಗಿಡ ಬೇರೆ, ಕಪ್ಪು, ಹಳದಿ, ಇನ್ನೊಂದು ಹಸಿರು. ಹಸಿರು ಹರಳೆಣ್ಣೆ ಸಿಗೋದು, ಗಿಡ ಸಿಗೋದು ತುಂಬ ಅಪರೂಪ. ನನಗೆ ತುಂಬ ದಿನದಿಂದ ಗಿಡದ ಹೇಳ್ತಾ ಇದ್ದೆ. ಆ ಗಿಡ ಏನಕ್ಕಪ್ಪ ಆಗುತ್ತೆ ಅಂದರೆ, ಜಾಂಡೀಸ್ ಇರೋರಿಗೆ ತುಂಬ ಅದ್ಭುತವಾದಂಥ ಗಿಡ ಅದು ಹರಳೆಣ್ಣೆ. ಅರಳು ಗಿಡ ಅನ್ನೋದು, ಅರಳು ಗಿಡ ಅಂತೀವಿ, ಅರಳು ಗಿಡ ಅಂತೀವಿ. ನಮ್ಮ ಕಡೆ, ನಮ್ಮ ಚಾಮರಾಜನಗರ, ನಮ್ಮ ಮಲೆಮಹದೇಶ್ವರನ ಬೆಟ್ಟ, ಕೊಳ್ಳೇಗಾಲದ ಕಡೆ ಅರಳು ಗಿಡ ಅಂತೀವಿ. ಆ ಗಿಡದಿಂದ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ವಿಶೇಷವಾದಂಥ ಗಿಡ ಇದು. ನೋಡಿಸ್ತೀನಿ ನೋಡಿ ಬಾಪ, ಇಲ್ಲಿ ನೋಡಿ. ಇದ್ರ ತುದಿಗಳು ಇರುತ್ತಲ್ಲಪ್ಪ. ಹಳ್ಳಿ ಗಿಡದಲ್ಲಿ ಏನಪ್ಪ ವಿಶೇಷ ಶಂಕರಪ್ಪನವ್ರು ಹೇಳ್ತಾ ಇರೋದು ಅಂದರೆ, ನೋಡಿ, ನೀವು ಬೇರೆ ಗಿಡ ಹೊಲಿಸಿದ್ರೆ ಬಾಪ, ಇಲ್ಲಿ ಹತ್ರ ಬಾಪ, ಬೇರೆ ಗಿಡ ಹೊಲಿಸಿದ್ರೆ ಇದರಲ್ಲಿ ರೆಡ್ ಕಲರ್ ಗೀರ್ ಬರುತ್ತೆ. ಆ ಥರ ಹಳ್ಳಿ ಗಿಡ ಒಂದಿದೆ. ಇನ್ನೊಂದು ಬ್ಲಾಕ್ ಬರುತ್ತೆ, ಇನ್ನೊಂದು ರೆಡ್ಡು ಬ್ಲಾಕು, ಎರಡೂ ಬರುತ್ತೆ. 3-4 ಜಾತಿ ಇದೆ. ಆದರೆ ಹಸಿರು ಗಿಡ ಅಂದರೆ ನೋಡಿ, ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಎಲೆಯಿಂದ ಹಿಡಿದು ಅದ್ರ ತಾಳು, ತುದಿ, ಮರ, ಇಲ್ಲಿ ನೋಡಿ, ಈಗ ತೋರಿಸಪ್ಪ, ಇದು ತಾಳು, ರೆಂಬೆಗಳೆಲ್ಲ ಇದೆಲ್ಲ ಫುಲ್ ಹಸಿರಾಗೇ ಬರೋದು. ಈ ಗಿಡದ ವಿಶೇಷ ಏನಪ್ಪ ಅಂದರೆ, ಜಾಂಡೀಸ್ ಎಷ್ಟೇ ಇರಲಿ ನಿಮಗೆ, ಈಗ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಈ ಚಿಗುರು ನೋಡಪ್ಪ, ಇಲ್ಲಿ ಬಾಪ, ಇಲ್ಲಿ ತೋರಿಸ್ಕೊ, ಇಲ್ಲಿ ನೋಡಿ, ಈ ಥರ ಚಿಗುರು ಎಲೆನ, ಈ ಚಿಗುರು ಎಲೆನ ಕಿತ್ಕೊಂಡು ನೋಡಿ, ಇದು ಚಿಗುರೆಲೆ ಬರುತ್ತೆ. ಈ ಥರ ಕಿತ್ಕೊಂಡು ಸ್ನೇಹಿತರೆ ಏನಪ್ಪ ಅಂದರೆ, ಈ ಗಿಡದಿಂದ ಏನಪ್ಪ ಆಗುತ್ತೆ ಅಂದರೆ ನೋಡಿ, ಜಾಂಡೀಸ್ ಇರೋರು ಎಂತೆ ಜಾಂಡೀಸ್ ಇರಲ್ರಿ, ಬರೀ ಒಂದೇ ವಾರ ರೀ, ನಿಮ್ಗೆ ಏನೂ ಇಲ್ಲ. ಬೇರೆಯವ್ರು ಇದನ್ನ ಏನು ಮಾಡ್ತಾರೆ, ಜಾಂಡೀಸ್ ಔಷಧಿ ಕೊಡ್ತೀವಿ ಅಂದ್ಬಿಟ್ಟು ಇರ್ತಾರೆ ಪಾಪ, ಅವ್ರು ಹೊಟ್ಟೆ ಪಡಗೆ ಅವ್ರು ಏನೋ ಮಾಡ್ಕೋತಾರೆ. ಇದನ್ನು ಹಸ್ರಲ್ಲಿ ಚೆನ್ನಾಗಿ ಅರ್ದುಬಿಟ್ಟು ಇದನ್ನು ಉಂಡೆ ಕಟ್ಬಿಟ್ಟು ನಿಮಗೆ ಇದ್ರಲ್ಲಿ ಕುಡಿ ಅಂತ ಕೊಟ್ಬಿಡ್ತಾರೆ. ಅದರಲ್ಲಿ ಒಂದು 500-1000 ಈಸ್ಕೋತಾರೆ ಅವ್ರ ಹೊಟ್ಟೆ ಪಡೆಗೆ. ನಿಮಗೆ ಸಿಕ್ಕದೇ ಇರೋರಿಗೆ ಪಾಪ ಇದನ್ನು ಖಂಡಿತವಾಗ್ಲೂ ನಿಮ್ಮ ಮನೆ ಮದ್ದು. ಏಕೆಂದರೆ ಕರ್ನಾಟಕದಲ್ಲಿರುವಂಥ ಗಿಡಮೂಲಿಕೆ ಔಷಧಿ ಯಾರಪ್ಪನ ಮನೆಯದು ಅಲ್ಲ, ಪ್ರಕೃತಿ ನೇಮ, ಭಗವಂತ ಕೊಟ್ಟವನೇ. ಇದನ್ನೆಲ್ಲ ಗುಪ್ತವಾಗಿ ಮುಚ್ಚಿಕ್ತಾರೆ ಯಾರು, ಬೇರೆಯವರು. ಇನ್ನೊಬ್ರಿಗೆ ತಿಳಿಸ್ಕೊಡ್ಬಾರ್ದು, ಇನ್ನೊಬ್ರಿಗೆ ಮಾಡ್ಕೊಡ್ಬಾರ್ದು ಅಂತ. ಅದರಿಂದ ಏನಾಗುತ್ತೆ ಅಂದರೆ, ನಾವು ನಮ್ಮ ಪ್ರಕೃತಿ ನೇಮದಲ್ಲಿ ಏನಿದೆ ಇದನ್ನು ಇನ್ನೊಬ್ರಿಗೆ ತಿಳಿಸಿದ್ರೇ ಅದು ಕಾಲಕ್ಕೂ ಇನ್ನೊಬ್ರು ತಿಳ್ಕೊಂಡು ಇನ್ನೊಬ್ರು ಔಷಧಿ ಕೊಡ್ತಾರೆ. ಇದನ್ನು ಮುಚ್ಚಿಕ್ಕೊಂಡು ಯಾವತ್ತೂ ಇರಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ನೋಡಿ ಸ್ನೇಹಿತರೆ, ಈ ಗಿಡನ ಕ್ಲೀನಾಗಿ ಅರ್ದು ಇಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ. ಅರ್ಧ ಲೋಟ ಮಜ್ಜಿಗೆ ತೊಗೊಳ್ಳಿ, 1 ಲೋಟ ಮಜ್ಜಿಗೆ ತೊಗೊಂಡು ನೀರು ಮಜ್ಜಿಗೆ ಮಾಡ್ಕೊಂಡು, ಈ ಹಸಿರು ಔಷಧಿ ಉಂಡೆ ಕಟ್ಟಿರ್ತಿಲ್ಲ ಅದನ್ನ ನೀಟಾಗಿ ಕಲಿಸ್ಬಿಟ್ಟು ಖಾಲಿ ಹೊಟ್ಟೆಲಿ ಕುಡ್ಕೊಬನ್ರಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ 5 ದಿನ ಕುಡೀರಿ. ನೀವು ಜಾಂಡೀಸ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ರಿ, ಡೈರೆಕ್ಟಾಗಿ ಚೆಕ್ ಮಾಡಿಸಿ. ನಿಮಗೆ ಜಾಂಡೀಸೇ ಇರಲ್ಲ. ಜಾಂಡೀಸ್ ಬಗ್ಗೆ ಮೊದಲು ಒಂದು ವೀಡಿಯೋಗಳು ಹಾಕಿದ್ದೀನಿ. ಆದರೆ ಇದು ಅದ್ಭುತವಾದಂಥ ಗಿಡ. ಇದನ್ನು ನೋಡ್ತೀನಿ, ಇನ್ನೊಂದ್ಸರಿ ತೋರಿಸ್ತೀನಿ. ಹಸಿರು ಹರಳೆಣ್ಣೆ ಗಿಡ ಅಂತ ಹೇಳ್ತಾರೆ ಸ್ನೇಹಿತರೆ. ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಎಷ್ಟೋ ಜನ ಜಾಂಡೀಸ್ ಇರೋರಿಗೆ ಒಳ್ಳೆಯದಾಗಲಿ. ಈ ಔಷಧಿನ ಇನ್ನೊಬ್ರು ತಿಳಿಸಿ, ಇನ್ನೊಬ್ರು ಶೇರ್ ಮಾಡಿ. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟು ಶಂಕರಪ್ಪ.